मुजाहिद आज़ादी हज़रत टीपू सुल्तान की योम पैदाइश न सिर्फ हिंदुस्तान बल्कि पूरी दुनिया में मनाई जा रही है। टीपू सुल्तान के शहदाई और उनके चाहने वाले न सिर्फ हिंदुस्तान में हैं बल्कि कई मुल्कों में इनके चाहने वाले हैं और टीपू सुल्तान की कुर्बानियों को कभी फरामोश नहीं किया जा सकता। आज योम पैदाइश के मौके पर उनकी जाए पैदाइश देवनहल्ली में तमाम तर उनके चाहने वाले आ रहे हैं और लगातार खराज अकीदत पेश कर रहे हैं। टीपू सुल्तान के चाहने वाले पूरे अलग अलग इलाकों से देवनहल्ली पहुंच रहे हैं। हालांकि कर्नाटक में यहाँ बड़े प्रोग्राम करने की इजाज़त नहीं है, लेकिन टीपू सुल्तान की जाए पैदाइश पर पहुंचकर लोग अपने खराज अकीदत को पेश कर रहे हैं। आज हम देवनहल्ली पहुंचे हैं। देवनहल्ली में हम जानने की कोशिश करेंगे कि जहां टीपू सुल्तान की जाए पैदाइश है वहां हिंदू, मुसलमान और दीगर तबके के लोग टीपू सुल्तान को किस नज़रिए से देखते हैं, वो क्या सोचते हैं, हम जानने की कोशिश करेंगे। शेर मैसूर हज़रत टीपू सुल्तान की योम पैदाइश के मौके पर इनकी जाए पैदाइश देवनहल्ली में मुकामी लोगों से ली गई ये इंटरव्यूज़ हैं। गैर मुसलमानों ने किस तरह से यहाँ सेलिब्रेशन किया है, यहाँ योम मनाया है और साथ ही साथ उन्होंने किस तरह से अपने रिएक्शंस दिए हैं, अपने तासुरात पेश किए हैं हज़रत टीपू सुल्तान के ताल्लुक़ से। ये बहुत ही अहम है। ये तमाम तासुरात तमाम लोगों तक पहुँचने ज़रूरी हैं। आपसे गुजारिश है कि इस वीडियो को शेयर करें, फॉरवर्ड करें और तमाम लोगों को इस पैगाम को पहुँचाएँ। नमस्ते सर, इल्ली ನಾವು ಟಿಪ್ಪು ಸುಲ್ತಾನ್ ಜಯಂತಿ ಅಂದರೆ ಇಲ್ಲಿ ನಮ್ಮ ದೇವನಹಳ್ಳಿ ತಾಲೂಕಲ್ಲಾಗಲಿ ದೇವನಹಳ್ಳಿ ಟೌನಲ್ಲಾಗಲಿ ಪ್ರತಿ ಮನೆಯಲ್ಲೂ ಹಬ್ಬದ ವಾತಾವರಣ. ನಮ್ಮ ಮನೆ ಮಗ ಹುಟ್ಟಿದ್ದಾನೆ ಇವತ್ತು, ನಮ್ಮ ಮನೆಯಲ್ಲಿ ಒಬ್ಬ ಸದಸ್ಯರು ಹುಟ್ಟಿದ್ದಾರೆ ಅಂತೇಳಿ ಪ್ರತಿ ಮನೆಯಲ್ಲೂ ಹಬ್ಬದ ವಾತಾವರಣ ಥರ ಇರ್ತದೆ. ಇಲ್ಲಿ ಇಡೀ ರಾಜ್ಯದಲ್ಲಿ ಹಿಂದೂ ಮುಸ್ಲಿಂ ಅಂತ ಭೇದ ಭಾವ ಇರ್ಬೋದು. ನಮ್ಮ ದೇವನಹಳ್ಳಿ ನಗರದಲ್ಲಿರಲಿ ದೇವನಹಳ್ಳಿ ತಾಲೂಕಲ್ಲಿರಲಿ ನಾವು ಅಣ್ಣ ತಮ್ಮಂದ್ರ ಥರ ಒಂದು ತಾಯಿ ಹೊಟ್ಟೆಲಿ ಹುಟ್ಟಿರೋ ಮಕ್ಕಳ ಥರ ನಾವಿಲ್ಲಿ ಬಾಳ್ತಾ ಇದ್ದೀರಿ, ಬದುಕ್ತಾ ಇದ್ದೀರಿ. ಇದು ಟಿಪ್ಪು ಸುಲ್ತಾನ್ ಅವರು ನಮ್ಮ ದೇವನಹಳ್ಳಿಯಲ್ಲಿ ಹುಟ್ಟಿದ್ದ ಆ ಮಣ್ಣಿನ ಪವಿತ್ರತೆ ಏನೋ ಗೊತ್ತಿಲ್ಲ. ಇಲ್ಲಿ ನಮಗೆ ಯಾವತ್ತೂ ಅಷ್ಟೇ ಹಿಂದೂ ಮುಸ್ಲಿಂ ಅಂದರೆ ನಾವೆಲ್ಲ ಒಂದು ತಾಯಿ ಮಕ್ಕಳು. ನಮ್ಮ ಮನೆ ದೀಪಾವಳಿ ಹಬ್ಬಕ್ಕೆ ಅವರೆಲ್ಲ ಬರ್ತಾರೆ, ಅವ್ರ ಮನೆ ರಂಜಾನ್ಗೆ ನಾವೆಲ್ಲ ಹೋಗ್ತೀರಿ. ಈ ಥರ ನಾವೆಲ್ಲ ಒಟ್ಟಾರೆ ನಾವು ಎಲ್ಲ ಒಂದೇ ತಾಯಿ ಮಕ್ಕಳ ಥರ ಬದುಕ್ತಾ ಇದ್ದೀರಿ. ಸರ್, ಟಿಪ್ಪು ಸುಲ್ತಾನ್ ಬಗ್ಗೆ ಅಂದರೆ ತುಂಬ ಸಪೋರ್ಟ್ ಇದೆ ಇಲ್ಲಿ ನಮ್ಮ ಲೀಡ್ರ್ ಕಡೆಯಿಂದ ಎಲ್ರಿಗೂ. ಅವರು ಸಪೋರ್ಟ್ ಇರೋದಕ್ಕೆ ನಾವು ಯಾವುದೊಂದು ಕೆಲಸ ಟಿಪ್ಪು ಬಗ್ಗೆ ತುಂಬ ಹೆಮ್ಮೆ ಪಡ್ತೀವಿ. ಮತ್ತು ಮುಜರಾಯಿ ಆಫೀಸೆಲ್ಲ ಹೋಗಿ ಬಂದಿದ್ದೀವಿ ನಾವು. ಯಾವುದನ್ನ ಸ್ವಲ್ಪ ರಿಸ್ಕ್ ಆಯಿತು ಅಂದರೆ ಇದು ಟಿಪ್ಪುಗೆ ಹೋಗುತ್ತೆ ಅಂದ್ಬಿಟ್ಟು ತುಂಬ ಇಲ್ಲಿ ಕಾವಲ್ಗಾರವರು ತುಂಬ ತೊಂದರೆ ಕೊಟ್ಟರು. ಅಂಥ ಟೈಮಲ್ಲೆಲ್ಲ ಹೋರಾಟ ಮಾಡಿದ್ದೀವಿ. ಹಂಗಾಗಿ ನಮಗೆ ಲೀಡ್ರುಗಳೆಲ್ಲ ಸಪೋರ್ಟ್ ಇರೋದಕ್ಕೆ ಮತ್ತು ನಮ್ಮ MLA ಅವ್ರ ಸಪೋರ್ಟ್ ಇರೋದಕ್ಕೆ ಎಲ್ಲಿಂದ ಎಲ್ಲಿವರೆಗೂ ನಮಗೆ ತುಂಬ ಖುಷಿ ಆಗುತ್ತೆ ಸರ್. ಹೌದು ಸರ್, ನಮ್ಮ ಮನೆ ಇಲ್ಲೇ ಇರೋದು. ಟಿಪ್ಪು ಬಗ್ಗೆ ಯಾರನ್ನ ಕೇಳಿದಾಗ ನಾವು ಒಂದೆರಡು ಮಾತು ಮಾತಾಡ್ತೀವಿ ಅವ್ರ ಹತ್ರ. ಹಂಗಾಗಿ ಯಾರನ್ನ ಇಲ್ಲಿ ಆಫೀಸ್ ಮಾಡಿರೋದಕ್ಕೆ ಬಂದು ಕೇಳ್ತಾರೆ. ಆಫೀಸ್ಗೂ ಅದೇ ನೇಮ್ ಇಟ್ಟಿದ್ದೀವಿ. ಹಂಗಾಗಿ ನನಗೆ ಟಿಪ್ಪು ಬಗ್ಗೆ ಅಂದರೆ ತುಂಬ ಹೆಮ್ಮೆ ಇದೆ ಸರ್. ನಾವು ಹುಡ್ದೋಗಿಂದ ಮಾಡ್ಕೊಂಬರ್ತಾಯಿದ್ದಾರೆ, ನಮಗೆ ಗೊತ್ತಿಲ್ಲ. ನಾವು ಯುವಕರು ಹಿಂದೆ ಬಂದುವಂಥ ದೊಡ್ಡವರೆಲ್ಲ ಮಾಡ್ಕೊಂಬರ್ತಾಯಿದ್ದಾರೆ. ನಾವು ಇವತ್ತಿನ ದಿನ ಎಲ್ಲ ಜೊತೆ ಸೇರಿ ಅಣ್ಣ ತಮ್ಮಂದ್ರ ಥರ ಹಿಂದೂ ಮುಸ್ಲಿಮ್ಸ್ ಅಂತ ಭೇದ ಮಾಡಿದ್ರೆ ಅವರು ಒಂದು ಕಾರ್ಯಕ್ರಮಕ್ಕೆ ನಾವು ಹೋಗ್ತೀವಿ, ನಮ್ಮ ಕಾರ್ಯಕ್ರಮಕ್ಕೆ ಬಿಡ್ತಾರೆ. ಈಗ ಟಿಪ್ಪು ಜಯಂತಿ ಇದೇ ರಸ್ತೆಯಲ್ಲಿ ಇರೋದ್ರಿಂದ ಈ ರಸ್ತೆ ಒಂಚೂರು ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ ಆಗಬೇಕು. ರಸ್ತೆ ಏನು ಇಂಪ್ರೂವ್ ಆಗಿಲ್ಲ. ಇಲ್ಲಿ ಟಿಪ್ಪು ಹುಟ್ಟಿರೋದ್ರ ಜಾಗ ಪಕ್ಕದಲ್ಲೇ ನಮ್ಮ ರಣಬೈರೇಗೌಡರು ಕಟ್ಟಿರೋಂಥ ಕೋಟೆ ಇದೆ. ಮಲ್ಲಬೈರವರು ರಣಬೈರೇಗೌಡರು ಕಟ್ಟಿರೋಂಥದ್ದು. ಈ ಜಾಗ ತುಂಬ ಅದ್ಭುತ ಸ್ಥಳ. ನಮ್ಮ ದೇವನಹಳ್ಳಿಗೆ ಯಾರೇ ಬಂದರೂ ಕೂಡ ಈ ಜಾಗನ ವೀಕ್ಷಣೆ ಮಾಡೋಕ್ಕೆ ಬರ್ತಾರೆ. ಒಂದು ಟಿಪ್ಪು ಜಾಗ ಇಲ್ಲೊಂದು ಇಂಪ್ರೂವ್ಮೆಂಟ್ ಆಗಬೇಕು. ಈ ಜಾಗ ಒಂದು ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆದರೆ ಬಂದವರು ಹೋಗೋರಿಗೂ ಎಲ್ಲ ಚೆನ್ನಾಗಿರುತ್ತೆ. ಹಾಗೆ ಕೋಟೆ ಇದೆ, ಐತಿಹಾಸಿಕ ಪ್ಲೇಸು. ಬಂದಂಥ ವ್ಯಕ್ತಿಗಳೆಲ್ಲರೂ ಈ ರಸ್ತೆಯಲ್ಲಿ ಬಂದು ಸ್ವಲ್ಪ ಬೇಜಾರು ಏನಂದರೆ ಈ ಸ್ಥಳ ಏನು ಇಂಪ್ರೂವ್ ಆಗಿಲ್ಲ ಅನ್ನೋದೊಂದು ಬೇಜಾರಿದೆ. ಆದ್ದರಿಂದ ನೀವೆಲ್ಲ ಸಹಕರಿಸಿ ಈ ಒಂದು ಜಾಗನ ಇಂಪ್ರೂವ್ಮೆಂಟ್ ಮಾಡಿ ಐತಿಹಾಸಿಕ ಪ್ಲೇಸ್ ಆಗಿ ಮಾಡಬೇಕಂತ ನಮ್ಮ ಉದ್ದೇಶ ಸರ್. ಹೌದಾ? ಹೇಳಿ ಮೇಡಮ್, ಹೆಂಗಿದೆ ದೇವನಹಳ್ಳಿಯಲ್ಲಿ ನೀವು ಟಿಪ್ಪು ಜಯಂತಿ ಹೆಂಗೆ ಆಚರಿಸ್ತೀರಾ? ತುಂಬ ಚೆನ್ನಾಗಿ ಆಚರಿಸಿ. ನಮ್ಮ ವಾರ್ಡೆ ಸರ್ ಇದು. ನಾನು ಪುರಸಭೆ ಸದಸ್ಯಳಾಗಿದ್ದೇನೆ, 3ನೇ ವಾರ್ಡ್, ಲೀಲಾವತಿ ಶಿವಕುಮಾರ್ ಅಂತ. ಹೇಳಿ ಮೇಡಮ್, ಹೆಂಗೆ ಆಚರಿಸ್ತೀರಾ ನೀವು? ತುಂಬ ಚೆನ್ನಾಗಿ ಆಚರಣೆ ಮಾಡ್ತೀವಿ ಸರ್. ಆಚರಣೆ ಮಾಡೋಕ್ಕೆ ಕೊರೋನಾ ಬಂದಾಗಿಂದ ಸ್ವಲ್ಪ ನಮ್ಗೆ ಆಗಲಿಲ್ಲ. ಇನ್ನು ಮುಂದಕ್ಕೆ ಅದು ಚೆನ್ನಾಗಿ ಮಾಡ್ತೀವಿ ಸರ್. ಈಗ ಟಿಪ್ಪು ಬಗ್ಗೆ ಏನೋ ಒಂದು ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಒಂದು 10 ವರ್ಷದಿಂದ, ಟಿಪ್ಪು ಅದು ಇದು ಅಂತೇಳಿ ನಿಮ್ಗೇನು ಅದಕ್ಕೆ ಏನು ಇಂಪ್ಯಾಕ್ಟ್ ಆಗಿದೆಯಾ? ಇಲ್ಲ, ಅದೆಲ್ಲ ಏನಿಲ್ಲ ಸರ್. ಇಲ್ಲಿ ನಮ್ಮ ದೇವನಹಳ್ಳಿಲಿ ಆ ಥರ ಎಲ್ಲರೂ ಒಂದೇ ಥರ ಇದ್ದೀವಿ. ಆವತ್ತಿಂದ ಯಾವ ಥರ ಇದೀವೋ ಇವಾಗಲೂ ಅದೇ ಥರ ಇದ್ದೀವಿ ನಾವು. ಎಷ್ಟು ವರ್ಷದಿಂದ ದೇವನಹಳ್ಳಿಯಲ್ಲಿ ಟಿಪ್ಪು ಜಯಂತಿ ಆಚರಿಸ್ತಿದ್ದೀರಾ? ಈಗ ಸರ್ ನಾವು ಚಿಕ್ಕ ಮಕ್ಕಳಿಂದ ಇದೇ ಊರಲ್ಲೇ ಸರ್ ಇರೋದು. ಆಗ್ಲಿಂದ ಇದು ಮಾಡಿ ನಾವು ಹುಟ್ಟಿದಾಗಿಂದ ಇದೇ ಊರೇ. ಎಲ್ಲರೂ ಕೂಡಿನೇ ಮಾಡೋದು ಸರ್. ಲೀಲಾವತಿ ರಾಜ್ಯದ ಹಬ್ಬ ಥರನೇ ಆಗಬೇಕು ಅಂತೇಳಿ ಎಲ್ಲ ಕಡೆನೂ ಮಾಡ್ತಿದ್ದಾರೆ. ಹಂಗೆ ನಾವು ದೇವನಹಳ್ಳಿ ಇದರಲ್ಲಿ ನಮ್ಮ ಹಿಂದಿನ
ನಾವು ಇವತ್ತೇನು ಯುವಕರು ಇವಾಗ 1 ವರ್ಷ 2 ವರ್ಷ ಅಂತಲ್ಲ, ಹಿಂದಿನಿಂದನೂ ನೋಡಿ ನಮ್ಮ ದೇವರಾಜಣ್ಣವ್ರು ಇದ್ದಾರೆ ಸೀನಿಯರು, ಅವ್ರ ಹಿಂದಿನ ಕಾಲದಿಂದನೂ ಅಷ್ಟೇ ತಲಾತಲದಿಂದ ನಾವು ಟಿಪ್ಪು ಜಯಂತಿನ ಇಲ್ಲಿ ಮಾಡ್ಕೊಂಡೇ ಬರ್ತಾಯಿದ್ದೀರಿ, ಇನ್ನು ಮುಂದೆನೂ ಮಾಡ್ತೀರಿ. ಯಾಕಂದರೆ ಇದು ಬೇರೆ ಜಯಂತಿ ಅಲ್ಲ, ನಮ್ಮ ಮನೆಯಲ್ಲಿ ಒಬ್ಬ ವ್ಯಕ್ತಿ, ಒಬ್ಬ ನಮ್ಮ ಮನೆ ಸದಸ್ಯರು ಇಲ್ಲ ನಮ್ಮ ಮನೆ ಮಗು ಹುಟ್ಟಿರೋದು ಅಂತೇಳಿ ಆ ದಿನದಲ್ಲಿ ನಾವೆಲ್ಲ ಆಚರಣೆ ಮಾಡ್ತಾಯಿದ್ದೀರಿ, ಇನ್ನು ಮುಂದೆನೂ ಮಾಡ್ಕೊಂಬರ್ತೀರಿ. ಟಿಪ್ಪು ಜಯಂತಿ ದಿವಸ ದಯವಿಟ್ಟು ನಿಮ್ಮನ್ನೆಲ್ಲ ಕೇಳ್ಕೊಳೋದೇನೆಂದರೆ ರಾಜ್ಯಾದ್ಯಂತ ಬಂದು ನೀವು ಇಲ್ಲಿ ನಮಗೆ ಬೆಂಬಲ ಕೊಡಬೇಕು, ಪ್ರತಿ ಜನನೂ ಅಷ್ಟೇ. ನನ್ನ ಹೆಸರು ಭರತ್ ಕುಮಾರ್ ಅಂತ ಸರ್. ಟಿಪ್ಪು ಬಗ್ಗೆ ಏನು ಅಭಿಪ್ರಾಯ ಸರ್ ನಿಮ್ಮದು? ಟಿಪ್ಪು ಬಗ್ಗೆ ಒಳ್ಳೆ ವ್ಯಕ್ತಿ, ಹಿಂದೆ ಎಲ್ಲ ನಮ್ಮ ಇದಕ್ಕೆಲ್ಲ ಇದು ಮಾಡಿದ್ದಾರೆ, ಒಳ್ಳೆ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ಒಳ್ಳೆ ಗುಣಗಳನ್ನು ಬೆಳೆಸ್ಕೊಂಡು ಎಲ್ಲರಿಗೂ ಒಂದು ವಿರೋಧ ಹೋರಾಟ ಮಾಡಿದ್ದಾರೆ. ಹೋರಾಟ ಆಗಿದೆ ಬ್ರಿಟಿಷ್ ವಿರುದ್ಧ, ಅದರಲ್ಲಿ ಏನು ಒಂದು ಮಾತಿಲ್ಲ. ದೇಶಕ್ಕೋಸ್ಕರ ಇದು ಮಾಡಿದ್ದಾರೆ, ಒಂದು ಯುದ್ಧದಿಂದ ಜಯಿಸಿರೋ ಅಂಥ ವ್ಯಕ್ತಿ ಅಂತ ಹೇಳ್ಬೋದು. ನಿಮ್ಮ ಹೆಸರು? ನನ್ನ ಹೆಸರು ಮುತ್ತುಕುಮಾರ್ ಅಂತ ಬಿಟ್ಟು, ಇದೇ ದೇವನಹಳ್ಳಿ 4ನೇ ವಾರ್ಡು. रहीम अस्सलाम वालेकुम रहमतुल्लाह। अल्हम्दुलिल्लाह, आज मैं इसी सरज़मीन देवनहल्ली से हूँ। हम तमाम को फ़ख्र है कि हम उस जगह से हमारा ताल्लुक़ है जहाँ पर हज़रत टिप्पू सुल्तान शहीद रहमतुल्लाहि अलैह की जाए पैदाइश है। हमें इस बात पर फ़ख्र भी है और हमें बहुत ज़्यादा मसरत भी है। और आज का ये दिन है कि अल्हम्दुलिल्लाह यहाँ देवनहल्ली के तमाम लोग कोई यहाँ पर भेदभाव किए बग़ैर हिंदू भी और मुसलमान भी और सारे लोग एक जगह यहाँ पर जुड़कर जमकर हम लोग ये हज़रत टिप्पू सुल्तान शहीद रहमतुल्लाहि अलैह की यौम पैदाइश का दिन टिप्पू जयंती मना रहे हैं। सब यहाँ पर मौजूद हैं। बहरहाल अल्हम्दुलिल्लाह ये हमारे लिए बड़ी बाइस से खुशी और मसरत का मौका है कि सब मिलकर अल्हम्दुलिल्लाह देवनहल्ली में तो सब एक है, कोई यहाँ पर तफरीक़बाजी नहीं है। उस वक्त यहाँ पर सब हिंदू और मुसलमान सब एक होकर उसका रद्द अमल कर रहे थे। चूँकि अब हुकूमत को अगर परेशानी है हज़रत टिप्पू सुल्तान से तो हम कुछ कह नहीं सकते। हम आईने की तरह साफ़ है कि हज़रत टिप्पू सुल्तान शहीद रहमतुल्लाहि अलैह वतन के लिए आखिरी लम्हे तक अपनी आखिरी सांस तक लड़ते रहे और इसी मैदान कारसाज में आपने अपनी आखिरी सांस और आखिरी लम्हे लिए। यही सबसे बड़ा सबूत है कि आप मैदान कारसाज में आपने आखिरी सांस ली और इसके अलावा और कुछ सबूत नहीं है। जिस तरह से पहले अंग्रेज़ों को परेशानी थी, शायद कि मौजूदा हुकूमत को इसी तरह हज़रत टिप्पू के नाम से या उनके कामों से परेशानी होगी, इसीलिए वो उनके कामों को फरामोश कर रहे हैं। हम तमाम से गुजारिश और अपील करते हैं कि सब एक होकर, सरकार से भी अपील करते हैं कि वो इस दिन को और हुकूमती सतह पर इस दिन को मनाए, जैसे पिछले दौर में हुआ करता था, पिछले सालों में हुआ करता था। हम फिर से अपील करते हैं हुकूमत से